ಸಂಸದೆಯಾಗಿ 1 ವರ್ಷದ ಅವಧಿಯಲ್ಲಿ ರಾಯಬಾಗ ಕ್ಷೇತ್ರ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸರಿಸುಮಾರು 25 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದ್ದು, ರಸ್ತೆ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಹಂತ ಹಂತವಾಗಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ವೇಳೆ ಮಾತನಾಡಿದಂತಹ ಅವರು ಹೇಳಿದ್ದೇನು ಅನ್ನೋದನ್ನ ಕೇಳೋಣ ಬನ್ನಿ. ಇವತ್ತು ನಾವು ಓದ್ ತಗೊಂಡಿದ್ದು ಹೋದ ವರ್ಷ, ಅದಕ್ಕೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮಣರಾವ್ ಚಿಂಗ್ಳೆ ಅವರು ಯಾವಾಗಲೂ ಮೀಟಿಂಗ್ ಕರೆದಿರ್ತೀನಿ, ಅವರು ನಮಗೂ ಕೂಡ ಸ್ವಲ್ಪ ಹೇಳ್ತಿರ್ತಾರೆ. ಯಾಕಂದ್ರೆ ನಾವು ಹೊಸಬ್ರು, ನಮಗೂ ಸ್ವಲ್ಪ ಕೆಲವೊಂದು ವಿಷಯ ಗೊತ್ತಿರಲ್ಲ. ಸೊ ಅವರು ಕೂಡ ಈ ಕೆಲಸ ಹಿಂಗೆ ಮಾಡಬೇಕು, ಈ ಥರ ನಮ್ಗೆ ಅಡ್ವೈಸ್ ಕೊಡ್ತಿರ್ತಾರೆ. ಹಾಗೆಯೇ ತಂದೆಯವ್ರದ್ದು ಗೈಡೆನ್ಸ್ ಯಾವಾಗಲೂ ಇದ್ದೇ ಇದೆ. ಮತ್ತು ಸಹೋದರವರು ಕೂಡ ಭಾಳ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲ ಇಡೀ 8 ಕ್ಷೇತ್ರದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ಥರ ಕಾರ್ಯಕ್ರಮ ಇದ್ದರೆ ಬಂದೇ ಬರ್ತಾರೆ. ಸೊ ಅಲ್ಲಿ ಹೋದಾಗ ಜನರು ಕೂಡ ಸ್ಪಂದನೆ ಭಾಳ ಒಳ್ಳೆಯದಿತ್ತು. ಈ 1 ವರ್ಷದಲ್ಲಿ ಸಾಕಷ್ಟು ಈಗಾಗಲೇ ಮೋಹಿತ್ ಅವರು ಹೇಳ್ದಂಗೆ ರಾಯಬಾಗ ತಾಲೂಕಿನಲ್ಲಿ 25 ಕೋಟಿ ತನಕ ಮಾಡಿದ್ದೀವಿ. ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಮಾಡಿದ್ದೀವಿ. ಸ್ಯಾಂಕ್ಷನ್ ಕೊಡೋದು ಬಾಕಿ ಇದೆ. ಸ್ಲೋ ಆಗಿ ಒಂದು ಸ್ವಲ್ಪ ಹಂತವಾಗಿ ನಾವು ಮಾಡ್ತೀವಿ. ಈ ಕಡೆ ರಾಯಬಾಗ ಎಸ್ಪೆಷಲಿ ಅಲ್ಲಿ ನಾವು ಸ್ಟೇಡಿಯಂ ಅಂತ ಭಾಳ ನಮ್ಗೆ ಕನಸಿದೆ. ಯಾಕಂದರೆ ಗ್ರಾಮೀಣ ಮಕ್ಕಳಿಗೆ ನಮಗೆ ಅವ್ರಿಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೋಡೋದು ನಮಗೂ ಆಸೆ ಇದೆ. ಎಲ್ಲ ಊರಿನ ಆಸೆ ಕೂಡ ಇದೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕಾಗಿ ಆದಷ್ಟು ಒತ್ತಾಯ ಕೊಟ್ಟು ಅದನ್ನು ಸ್ಟೇಡಿಯಂ ಡೆವಲಪ್ಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ 1 ವರ್ಷ ಭಾಳ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸಂಸತ್ನಲ್ಲೂ ಕೂಡ ಸಾಕಷ್ಟು ಹಿರಿಯರು ಇದ್ದಾರೆ. 5 ಟರ್ಮ್ 7 ಟರ್ಮ್ ಇದ್ದವರು ಇದ್ದಾರೆ. ಸೊ ಅವರು ಕೂಡ ನಾವು ಹೊಸಬರಾಗಿರೋದ್ರಿಂದ ಅವರು ಕೂಡ ನಮಗೆ ಈ ಥರ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಅವರು ನಮ್ಮ ಸಜೆಷನ್ಸ್ ಟಿಪ್ಸನ್ನು ಕೊಡ್ತಿರ್ತಾರೆ. ಸೊ ಭಾಳ ಒಂದು ಒಳ್ಳೆ ರೀತಿಯಿಂದ ಎಕ್ಸ್ಪೀರಿಯನ್ಸ್ಡ್, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಡೀ ದೇಶನೇ ಎಲ್ಲ ಕಡೆಯಲ್ಲಿ ಬಂದಿರ್ತಾರೆ. ಅವರು ತಮ್ಮ ಸಮಸ್ಯೆ, ತಮ್ಮ ಕ್ಷೇತ್ರದ ಸಮಸ್ಯೆ ಹೇಳ್ತಿರ್ತಾರೆ. ಸೊ ಅದಕ್ಕಾಗಿ ಯಾಕಂದ್ರೆ ನಾವು ಅಲ್ಲಿ ಹೋಗ್ಲಿಕ್ಕಾಗಲ್ಲ, ಅವರೇ ಬಂದ ಖುದ್ದಾಗಿ ಅಲ್ಲಿ ನಾವು ಕೇಳ್ತೀವಲ್ಲ. ಸೊ ಅದು ಎಕ್ಸ್ಪೀರಿಯನ್ಸ್ ನಮ್ಗೆ, ಇಂಥದ್ದು ಎಕ್ಸ್ಪೀರಿಯನ್ಸ್ನ ಇಷ್ಟು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಭಾಳ ವಿಶೇಷ ಅಂತ ಹೇಳ್ಬೋದು. ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಜನದ ಅದು ಆಶೀರ್ವಾದ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಅವ್ರು ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀವಿ. ನಾವು SC ಕಾಲನಿಗಳಲ್ಲಿ CC ರಸ್ತೆ ನಿರ್ಮಾಣ ಕಾಮಗಾರಿ ಚಾಲನೆ ಕೊಟ್ಟಿದ್ದೀವಿ. ನಸ್ಲಾಪುರೆ, ವಡ್ರಾಳ್, ಕರೋಶಿ, ಹಾಗೆಯೇ ಬಾವಸೌದತ್ತಿಯಲ್ಲಿ ನಾವು ಈಗಾಗಲೇ ಪೂಜೆ ಮಾಡಿ ಬಂದಿದ್ವಿ. ಈಗ ಬಂಬಲ್ವಾಡನ್ನು ಮಾಡಬೇಕಾಗಿದೆ. ಸೊ ಟೋಟಲ್ ಆಗಿ 8 ಕೋಟಿ ಈ ಸ್ಕೀಮಲ್ಲಿ ಬಂದಿದೆ. ಸೊ ಇವತ್ತಿನ ದಿವಸ ಕಾಮಗಾರಿ ಚಾಲು ನೀಡಿದ್ದೀವಿ. ಮಳೆಗಾಲದಾಗ ಕಾಮಗಾರಿ, ರಸ್ತೆ ಕಾಮಗಾರಿ ಹೆಂಗೆ ಆಗ್ತದೆ? CC ರಸ್ತೆ ಇದೆ. ಸೊ ಅದೇನು ತೊಂದರೆ ಆಗಲ್ಲ. ಇನ್ನು ಆಸ್ಫಾಲ್ಟ್ ರೋಡ್ ಇದ್ರೆ ಸ್ವಲ್ಪ ತೊಂದರೆ ಆಗ್ಬೋದು. ಮತ್ತೆ CC ಟೋಟಲ್ ಎಷ್ಟು ಕೋಟಿ? 8 ಕೋಟಿ. ಸಮಾಜ ಕಲ್ಯಾಣ ಸಚಿವರು ಮಾದೇವಪ್ಪ ಸಾಹೇಬರು 6 ಕೋಟಿ ರೂಪಾಯಿಗಳನ್ನ SCP ಅನುದಾನವನ್ನು ಮಂಜೂರು ಮಾಡಿದ್ದಾರೆ. ಸೌದತ್ತಿ, ನಸ್ಲಾಪುರ್, ವಡ್ರಾಳ್, ಕರೋಶಿ, ಬಂಬಲ್ವಾಡ್. ಆಮೇಲೆ ಬಂಬಲ್ವಾಡದಲ್ಲಿ ಮತ್ತೊಂದು ರೋಡ್ ನಾವು PWDಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಪಿಂಡಿ ಕ್ಷೇತ್ರದಲ್ಲಿ 3 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ. ಆಮೇಲೆ MP ಅವರು ಮನವಿ ಮೇರೆಗೆ ಈಗಾಗಲೇ 6ರಿಂದ 7 ಊರುಗಳಿಗೆ ನಾವು ಸಮುದಾಯ ಭವನಗಳನ್ನ ಮಂಜೂರು ಮಾಡಿಸಿದ್ದೇವೆ. ಇಲ್ಲಿ ಅವ್ರ ಗ್ರ್ಯಾಂಟದಲ್ಲಿ ಈಗ ಕಮ್ಮಿ ಇಲ್ಲಾಂದ್ರೆ ಒಂದು 85 ಲಕ್ಷ ರೂಪಾಯಿ ಈಗಾಗಲೇ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ಒಂದು 40 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅಪ್ರೂವ್ ಕೊಟ್ಟಿದ್ದಾರೆ. ಈಗ ಕಬ್ಬೂರು ಬಸ್ ಸ್ಟ್ಯಾಂಡ ಮತ್ತು ಈ ಕಡೆ ನಮ್ಮ ಮೇಕಳಿ, ಚಿನ್ಸ್ಲಿ, ರಾಯಬಾಗ 8 ಲಕ್ಷ ರೂಪಾಯಿ, 5 ಲಕ್ಷ ರೂಪಾಯಿ. ಆಮೇಲೆ ಈಗಾಗಲೇ ಮತ್ತು ನಾವೀಗ MP ಅವರು ಗ್ರ್ಯಾಂಟ್ದಾಗ ಒಂದು 60ರಿಂದ 80 ಲಕ್ಷ ರೂಪಾಯಿ ಈಗಿನ ಪ್ಲ್ಯಾನ್ ಮಾಡ್ಕೊಂಡು ನಾವೆಲ್ಲ ಕೆಲವೊಂದು ಸಮಾಜಗಳು, ಯಾವ ಸಮುದಾಯ ಭವನಗಳು ಇರ್ಬೋದು ಅಥವಾ ಓಣಿಗಳಿಗೆ ಕೆಲವೊಂದು ಭಾಳ ಕೆಟ್ಟಿರ್ತಕ್ಕಂಥ ಓಣಿಗಳೊಳಗೆ CC ರಸ್ತೆಗಳು ಇರ್ಬೋದು. ಅನೇಕ ನಾವು ಈಗಾಗಲೇ MP ಅವರ ಒಂದು ಗ್ರ್ಯಾಂಟದಲ್ಲಿ ಮಿನಿಮಮ್ ನನ್ನ ಒಂದು ಅಂದಾಜು ಪ್ರಕಾರ 15ರಿಂದ 20 ಕೋಟಿ ಈಗಾಗಲೇ ನಾವು ಕಾಮಗಾರಿಗಳನ್ನ ಅಪ್ರೂವಲ್ ಬಂದಿದ್ದಾವೆ. ಈಗ ಬಂದದ್ದು 8ರಿಂದ 9 ಕೋಟಿ ರೂಪಾಯಿ, 12 ಕೋಟಿ ರೂಪಾಯಿ ನಮ್ಮ ಕಾಮಗಾರಿ ಸ್ಟಾರ್ಟ್ ಇದ್ದಾವೆ. ಈಗ ಸಮುದಾಯ ಭವನ ಹಿಡ್ಕೊಂಡು ಈ ಸಸ್ತಿ. ಆಮೇಲೆ ಇನ್ನು ಕೆಲವೊಂದು ಬರೋವು ಕೂಡ ಅವರ ಒಂದು ಮನವಿ ಮೇರೆ ಕೆಲವೊಂದು ಜಿಲ್ಲಾ ಪರಿಷತ್ ಇರ್ಬೋದು ಅಥವಾ ಏನು ಮೈನಾರಿಟಿಲಿ ಕೂಡ ಒಂದು 5 ಕೋಟಿ ರೂಪಾಯಿ ಅನುದಾನಗಳನ್ನ ಈಗಾಗಲೇ ಮಾಡಿದ್ರು. ಮತ್ತು ಇಲ್ಲಿ ಕರೋಶಿ ಒಳಗೆ ದರ್ಗಾ ಕೂಡ 1 ಕೋಟಿ 6 ಲಕ್ಷ ರೂಪಾಯಿನ MP ಅವರ ಒಂದು ಮನವಿ ಮೇರೆಗೆ ಸಚಿವರು ಈಗಾಗಲೇ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಇನ್ನು ಮಂಜೂರಾತಿ
ಒಂದು 2-3 ದಿವಸದಲ್ಲಿ ಬರ್ತದೆ. ಅಂದರೆ ನಾವು ಅಂದಾಜವಾಗಿ ಈಗಲೇ ಒಂದು ವರ್ಷದ ಒಳಗೆ ಅಂತಂದ್ರೆ ರಾಯಬಾಗ್ ಮತಕ್ಷೇತ್ರಕ್ಕೆ ಮಿನಿಮಮ್ 25-30 ಕೋಟಿ ರೂಪಾಯಿ ಈಗಾಗಲೇ MP ಅವರು ಗ್ರ್ಯಾಂಟನ್ನು ಕಾಮಗಾರಿಯನ್ನು ಮಾಡ್ತಾಯಿದ್ರು. ಬರ್ತಕ್ಕಂಥ ದಿನಮಾನಗಳು ಇಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳಿರ್ತದೆ. ಯಾವ ಸಮಸ್ಯೆಗಳಿರ್ತದೆ ಅವನ್ನೆಲ್ಲ ಕೂಲಂಕಷವಾಗಿ ಚರ್ಚೆ ಮಾಡಿ ಅವರೆಲ್ಲ ನಮ್ಮ ಹುಡುಗಿ ಚರ್ಚೆ ಮಾಡಿ ಎಲ್ಲ ನಮ್ಮ ನಾಯಕರನ್ನು ಕರೆಸಿ ಏನೇನು ಆಗಬೇಕು ಈ ಭಾಗದಲ್ಲಿ ಅಂತಕ್ಕಂಥ ವಿಚಾರಗಳನ್ನೆಲ್ಲ ತೊಗೊಂಡು ಕೆಲಸ ಮಾಡುವಂಥ ಒಂದು ನಮ್ಮ ಭಾಗದ ಒಂದು ಇದು ಅನ್ಬೋದು, ದೈವ ಅನ್ಬೋದು. ಯಾಕಂದರೆ ಇಂಥವ್ರೊಬ್ಬರು MP ಸಿಕ್ಕಿದಾರಂದ್ರೆ ಯಾವುದು ವಿಷಯಕ್ಕೆ ಎಷ್ಟೇ ಕಾರ್ಯಕರ್ತರು ಬಂದು ಅವ್ರಿಗೆ ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಬೇಜಾರು ಮಾಡ್ಕೊಂಗಿಲ್ಲ, ಯಾರಿಗೂ ಇದ ಮಾಡೋಂಗಿಲ್ಲ, ಆಟ ಅಂತ ಯಾರಿಗೆ ಮಾತಾಡೋಂಗಿಲ್ಲ. ಯಾರು ಬಂದ್ರೂ ಅವ್ರು ಕೆಲಸ ಮಾಡೋದಾಗಲಿ ಅವರಲ್ಲಿ ಇದ ಮಾಡುತ್ತಾ ಒಂದು ಅವರಲ್ಲಿ ಗುಣ ಐತಿ. ಇದರಿಂದ ಈ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆ, ಇನ್ನೂ ನೀರಾವರಿ ಸಮಸ್ಯೆಗಳು ಕೂಡ ಈಗಾಗಲೇ ಎಲ್ಲ ಸಚಿವರುಗಳು ಮತ್ತು ಮುಖ್ಯಮಂತ್ರಿಯವ್ರಿಗೆ ಕೂಡ ನಾವು ಮನವಿ ಮಾಡಿದ್ದಾರೆ. ಅಲ್ಲಿಯೂ ಕೂಡ ನಾವು ಒಂದು 60-70 ಕೋಟಿ ರೂಪಾಯಿ ಈಗಾಗಲೇ ನಾವು ಮನವಿ ಕೊಟ್ಟಿದ್ದೇವೆ CM ಅವ್ರಿಗೆ. ವಿಶೇಷ ಅನುದಾನದ ಅಡಿಯಲ್ಲಿ ಅವರು ಕೊಡ್ತೇವೆ ಅಂತ ಹೇಳಿದ್ರು. ಆಮೇಲೆ ಈ ಇರಿಗೇಷನ್ ಕೆಲವೊಂದು ನಾವು ಯೋಜನೆಗಳನ್ನ ಹಾಕ್ಕೊಂಡೇವೆ, ಅದನ್ನು ಕೂಡ ಮಾಡ್ತೇವೆ. ಮತ್ತು ಸವದತ್ತಿ ಒಳಗೆ ಈಗಲಾಗ ನಾವು 20-30 ಕೆರೆಗಳನ್ನು ಕುಂತು ನೀರು ತುಂಬುವಂಥ ಯೋಜನೆ ಇನ್ನು 8-10 ದಿವಸನಾಗ ಚಾಲೂ ಮಾಡ್ತೇವೆ ನಾವು. ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಹೇಳ್ರಿ, ಈಗ ನಾವು ಅದನ್ನು ಭಾಳ ಗುದ್ದಾಡಿದೆವು ಹಂಗಿಂತಲ್ಲ. ಆ್ಯಕ್ಚುಲಿ ಅದು ಆ ಸಲ 2013ದಾಗ ಒಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದರು. ಆ ಟೈಮ್ದಾಗ ನಮ್ಮ ಸಚಿವರು ಸತೀಶ್ ಅಣ್ಣ ಇರ್ಬೋದು ಮತ್ತು ರಮೇಶ್ ಜಾರಕಿಹೊಳಿ ಮಂತ್ರಿ ಇದ್ರು, ಕಾಂಗ್ರೆಸ್ ಪಕ್ಷನಾಗಿದ್ದರು. ಅವರೆಲ್ಲ ಕೂಡ ಮಂಜೂರು ಮಾಡಿದ್ರು. ಇದು BJP ಅವ್ರ ಇದ್ರೊಳಗೆ ಏನೂ ಕೊಡುಗೆ ಇಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷದಿಂದ ಆದ. ಬಟ್ ಮತ್ತು ಅದು ಹೋದ್ರು ಕೂಡ ನಾವು 5 ವರ್ಷ ಅವ್ರದ್ದು ಪೆಂಡಿಂಗ್ ಇದ್ರೂ ಕೂಡ ಮತ್ತು ಆ ಯೋಜನೆಯನ್ನು ನಾವು ಕಾಂಗ್ರೆಸ್ ಸರ್ಕಾರ ಬಂದಾಗ ಈಗಾಗಲೇ ಮತ್ತೆ ನಾವು ಚಾಲನೆ ಮಾಡಿದೆವು. ಸಚಿವರು ನಮ್ಮ ಜಿಲ್ಲಾ ಮಂತ್ರಿ ಸತೀಶ್ ಅಣ್ಣ ಜಾರಕಿಹೊಳಿ ಸ್ವತಃ ಅಲ್ಲಿ ಭೇಟಿ ಕೊಟ್ಟ. ಆಮೇಲೆ ಅನೇಕ ತೊಂದರೆಗಳಿದ್ದು, ಅಲ್ಲಿ ರೈತರ ಸಮಸ್ಯೆ ಇದ್ದು, ರೈತರ ಸಮಸ್ಯೆ ಕೂಡ ಬಗೆಹರಿಸಿದೆವು. ಆಮೇಲೆ ಎಲೆಕ್ಟ್ರಿಕದ ಭಾಳ ಸಮಸ್ಯೆ ಇತ್ತು, ಅದನ್ನೆಲ್ಲ ಖುದ್ದಾಗಿ ಒಂದು 4 ಮಂದಿ ಜನರನ್ನ ಕಳಿಸಿಕೊಟ್ಟ. ಡೀಟೇಲಾಗಿ ನೋಡ್ಕೊಂಡು ಇವತ್ತು ನಾವು 8-10 ದಿವಸನಾಗ ಅದನ್ನು ನಾವು ಈ ಕೆರೆಗಳ ಯೋಜನೆಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಒಂದು ವರ್ಷನಾಗ ಅವರು ಎಷ್ಟು ನಮ್ಮ ಸಂಸದರು ಕೆಲಸ ಮಾಡ್ಯಾರ ಅನ್ನೋದು ಒಂದು ಉದಾಹರಣೆ ಐತೆ ಒಂದು ಕ್ಷೇತ್ರ. ಇನ್ನು ಅನೇಕ ಕ್ಷೇತ್ರ ಮತ್ತು ಇನ್ನು 7 ಕ್ಷೇತ್ರದಲ್ಲಿ ಕೂಡ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಇನ್ನು ಬರ್ತಕ್ಕಂಥ ದಿನಗಳು ಏನು ಇಲ್ಲಿ ಕ್ಷೇತ್ರ ಕೆಲಸ ಆಗಬೇಕು ಅವೆಲ್ಲ ಕೂಡ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ತಮ್ಮ ಸಹಕಾರ ಇಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರ ಮತ್ತು ಮಾಧ್ಯಮದವ್ರ ಸಹಕಾರ ಕೂಡ ಅವ್ರಿಗೆ ಇರಲಿ ಅಂತಕ್ಕಂಥ ವಿನಂತಿ ಮಾಡ್ಕೊತೀವಿ. ಈ ಸಂದರ್ಭದಲ್ಲಿ KPCC ಕಾರ್ಯದರ್ಶಿ ಮಹಾವೀರ ಮೋಹಿತೆ, ಮುಖಂಡರಾದ ರಾಮಪ್ಪ ಪೂಜಾರಿ, ಸುರೇಶ್ ಶ್ಯಾಮ್ ರೇವಡೆ, ಶಂಕರಗೌಡ ಪಾಟೀಲ್ ಮತ್ತು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ರಾಯಭಾಗ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.